ಇದರಲ್ಲಿ ಸ್ಕ್ರೀನ್ ಪ್ಲೇ ಹೋಗುತ್ತೆ. ಮತ್ತು ಡೈಲಾಗ್ಸ್ ಬಂದು ಇವತ್ತಿನ ಹುಡುಗ ಹುಡುಗಿ ಯಾವ ಥರ ಮಾತಾಡ್ತಾರೆ ಅಂದರೆ ಇವತ್ತಿನ ಎಲ್ಲ ಲೋಕಲ್ ಅಂದರೆ ಬುಕ್ಕಿಶ್ ಇರಲ್ಲ, ಆ ಥರ ಇರುತ್ತೆ. ರಿವರ್ಸ್ ಆರ್ಡರಿಂದ ಅಲ್ಲ, ರಿವರ್ಸ್ ಆರ್ಡ್ರಲ್ಲಿ ಹೇಳಿದ್ರು ಅದನ್ನ ಕನ್ಫ್ಯೂಷನ್ ಆಗದೆ ಇರೋ ಥರದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಈ ಅದ್ದೂರಿ ಅನ್ನೋದಕ್ಕೆ ಸ್ಕ್ರೀನ್ ಮೇಲೆ ಏನೇನು ಅಷ್ಟೊಂದು ಲ್ಯಾವಿಶ್ ಆಗಿ ಅಂದರೆ ಒಂದು ಕಥೆಯಿಂದ ಹಿಡಿದು ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಒಬ್ಬ ಹೀರೋಯಿನ್ನ ಕಾಸ್ಟ್ಯೂಮಿಂದ ಹಿಡಿದು ಫುಲ್ ಅದಕ್ಕೆ ಒಂದು ಸಾಂಗ್ಸಿಂದ ಹಿಡಿದು ಆ ಸಾಂಗ್ನ ಶೂಟ್ ಮಾಡ್ತಾ ಇರೋದ್ರಿಂದ ಹಿಡಿದು ಎಲ್ಲನೂ ಅದ್ದೂರಿ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅದ್ದೂರಿ ಅನ್ನೋ ಒಂದು ಟೈಟಲ್ಗೂ ನನ್ನ ಸಿನಿಮಾಗೂ ತುಂಬಾ ಹತ್ತಿರವಾದಂಥ ಒಂದು ಸಂಬಂಧ ಇದೆ. ಏನಂತಂದರೆ ಅದ್ದೂರಿ ಅಂತ ನನ್ನ ಟೈಟ್ಲ್ ಅಂದ್ಕೊಂಡಿದ್ದೆ ನನ್ನ ಅಂಬಾರಿ ಸಿನಿಮಾ 25ನೇ ದಿನ ಬರ್ತಾ ಇರ್ಬೇಕಾದ್ರೆ ನಾನೊಂದು ಕ್ಯಾಪ್ಷನ್ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಅದ್ದೂರಿಯ ಅಂಬಾರಿಗೆ 25ರ ಸಂಭ್ರಮ, 50ರ ಇದು ಅದ್ದೂರಿಯ ಅಂಬಾರಿಗೆ 50ರ ಸಂಭ್ರಮ, ಅದ್ದೂರಿಯ ಅಂಬಾರಿಗೆ 75ರ ಸಂಭ್ರಮ, ಅದ್ದೂರಿಯ ಅಂಬಾರಿಗೆ 100ರ ಸಂಭ್ರಮ ಅಂತ ಅಂದ್ಬಿಟ್ಟು ಹಿಂಗೆ ಬರ್ತಾ ಇರ್ಬೇಕಾದ್ರೆ ಆ ಅದ್ದೂರಿ ಅನ್ನೋದು ನನ್ನನ್ನು ತುಂಬಾ ಕಾಡ್ತಾ ಇತ್ತು. ಸರಿ ಅಂದ್ಬಿಟ್ಟು ತುಂಬಾ ಪಾಸಿಟಿವ್ ಆಗಿದೆ, ತುಂಬಾ ಸೌಂಡಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ಇಟ್ಕೊಂಡೆ. ಅದಕ್ಕಿಂತ ಮುಂಚೆ ಒಂದು ಕತೆ ಎಳೆನ ಮಾಡ್ಕೊಂಡಿದ್ದೆ. ಆ ಕತೆ ಎಳೆಗೂ ನನ್ನ ಅದ್ದೂರಿ ಟೈಟ್ಲ್ಗೂ ತುಂಬಾ ರಿಲೇಟಿವ್ ಆಗಿತ್ತು. ಏನು ಅದ್ದೂರಿ ಅಂದರೆ ಪ್ರತಿಯೊಬ್ಬರು ಪ್ರೀತಿನ ಅದ್ದೂರಿಯಾಗಿ ಮಾಡಬೇಕು. ಅಂದರೆ ಒಂದು ಹುಡುಗ ಹುಡುಗಿ ಆಗ್ಬೋದು, ಒಂದು ಮಗ ತಾಯಿನ ಆಗ್ಬೋದು, ತಂದೆನ ಪ್ರೀತಿಸ್ಬೋದು, ಇಲ್ಲ ಅಂತಂದರೆ ಒಬ್ಬ ಫ್ರೆಂಡನ್ನ ಪ್ರೀತಿಸ್ಬೋದು, ಇಲ್ಲ ಅಂತಂದರೆ ಅಂದರೆ ತಮ್ಮ ಸುತ್ತಮುತ್ತಲು ಯಾರನ್ನಾದರೂ ಅವ್ರು ಪ್ರೀತಿ ಮಾಡಲಿ, ಲವ್ ಮಾಡಲಿ, ಅದ್ದೂರಿತನದಿಂದ ಲವ್ ಮಾಡಿದ್ರೆ, ಅಂದರೆ ನಿಷ್ಕಲ್ಮಶವಾಗಿ ನಿಸ್ವಾರ್ಥತೆಯಿಂದ ಲವ್ ಮಾಡಿದ್ರೆ ಅದ್ದೂರಿತನದ ಪ್ರೀತಿಗೆ ಡೆಫಿನೆಟ್ ಆಗು ಪಾಸಿಟಿವ್ ವೈಬ್ಸ್ ಇದ್ದು ಅದಕ್ಕೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಅಕಸ್ಮಾತ್ ಅವ್ನಿಗೇನಾದರೂ ಒಂದು ಮನಸ್ಸಲ್ಲೇ ಒಂದು ಇಟ್ಕೊಂಡು ಆ ಅದ್ದೂರಿತನ ಮೇಲ್ಗಡೆ ತೋರಿಸ್ಕೊಂಡು ಒಳಗಡೆ ಒಂದು ಇಟ್ಕೊಂಡು ಆ ಥರ ಒಂದು ಪ್ರೀತಿನ ತೋರಿಸ್ತಾ ಇದ್ರೆ ಆ ಅದ್ದೂರಿ ಇಲ್ಲದೇ ಇರೋವಂಥ ಪ್ರೀತಿಗೆ ಖಂಡಿತವಾಗ್ಲೂ ಯಶಸ್ಸು ಸಿಗಲ್ಲ. ಅದು ಆ ಅದ್ದೂರಿತನದ ಪ್ರೀತಿ ಇದರಲ್ಲಿದೆ, ಅದು ಯಶಸ್ಸು ಸಿಗುತ್ತಾ ಇಲ್ವಾ ಅನ್ನೋದೇ ಈ ಅದ್ದೂರಿತನ ಅಂದರೆ ಶ್ರೀಮಂತಿಕೆ. ಹೌದು, ಶ್ರೀಮಂತಿಕೆ ಕ್ವಾಲಿಟಿನಲ್ಲಿ ಇರಬೇಕು. ನೀವು ಲವ್ ಮಾಡೋ ಎಲ್ಲದರಲ್ಲೂ ಮನಸ್ಸಲ್ಲೂ ಶ್ರೀಮಂತಿಕೆ ಇರಬೇಕು, ಒಂದು ಪ್ರೀತಿ ಮಾಡೋದ್ರಲ್ಲೂ ಒಂದು ಶ್ರೀಮಂತಿಕೆ ಇರಬೇಕು. ಅಂದರೆ ನಾನು ಪ್ರೀತಿನ ಸಖತ್ ಹೊರಗಡೆಯಿಂದ ಸಖತ್ ಶ್ರೀಮಂತಿಕೆಯಾಗಿ ತೋರಿಸಿ ಮನಸ್ಸಲ್ಲೇನೋ ಒಂದು ಅಲ್ಲ, ಶ್ರೀಮಂತಿಕೆಯಾಗಿ ತೋರಿಸೋದಕ್ಕೆ ಅನದರ್ ಫ್ಯಾಕ್ಟರ್ ಇನ್ವಾಲ್ವ್, ಮನಿ ಆಗಬಹುದು. ಹೌದು ಅಲ್ವಾ? ಇದು ನೀವು ಹೇಳ್ತಾ ಇರೋದು ನಾನು ಪ್ರೀತಿ ವಿಷಯವಾಗಿ ಹೇಳ್ತಾ ಇದ್ದೀನಿ ಸರ್. ಪ್ರೀತಿ ವಿಷಯವಾಗಿ ನಾನು ಸಿನಿಮಾದಲ್ಲಿ ತೋರಿಸೋದು ಅದಕ್ಕೆ ದುಡ್ಡು ಬೇಕು. ಬಟ್ ಅವ್ರನ್ನ ನಾನು ಆ್ಯಕ್ಟ್ ಮಾಡಿಸ್ತೀನಲ್ಲ, ಅದಕ್ಕೆ ಆ ಹುಡುಗಿ ಪ್ರೀತಿ ಇದೆಯಲ್ಲ, ಅದರಲ್ಲಿ ಒಂದು ಅದ್ದೂರಿತನ ಅನ್ನೋದೊಂದು ಇರಬೇಕು. ಯಾರೇ ಪ್ರೀತಿ ಮಾಡಲಿ, ಯಾರನ್ನೇ ಪ್ರೀತಿ ಮಾಡಲಿ, ಒಂದು ಶ್ರೀಮಂತಿಕೆ ಅನ್ನೋದೊಂದು ಇರಬೇಕು ಅಷ್ಟೇ. ಅಲ್ಲ, ಲವ್ ಸ್ಟೋರಿ ಇದೊಂದು ಬೇರೆ ಥರದ್ದೊಂದು ಲವ್ ಸ್ಟೋರಿ. ಅಂದರೆ ಈ ಒಂದು ಕ್ಯಾರೆಕ್ಟರ್ ವಿಲ್ ಆಲ್ಸೋ ವೆರಿ ರಿಚ್ ಆಗಿರುತ್ತೆ. ಬಟ್ ಒಂದು ಬೇರೆ ಥರದ್ದು ಒಂದು ಕತೆ ಎಳೆನೇ ಬೇರೆ ಥರ ಇದೆ ಸರ್. ಅಂದರೆ ಎಲ್ಲದರಲ್ಲೂ ರಿಚ್ನೆಸ್ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಟೋಟಲ್ ಸಿನಿಮಾನೇ ನನ್ನ ಪ್ರೊಡ್ಯೂಸರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲದೇ ಎಲ್ಲ ನೀವು ಏನು ಬೇಕಾದರೂ ತೊಗೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿ ಅಂತಂದಿದ್ದಾರೆ. ನಾನು ಒಬ್ಬರು ಒಳ್ಳೆ ಪ್ರೊಡ್ಯೂಸರ್ಗೋಸ್ಕರನೇ ಇಷ್ಟು ದಿನ ವೆಯ್ಟ್ ಮಾಡಿದ್ದೀನಿ. ಯಾಕೆಂದರೆ ನನ್ನ ಕತೆ ನಾನು ಹಂಗೆ ಮಾಡ್ಕೊಂಡಿದ್ದ ಕತೆಗೆ ಒಂದು 2-3 ಜನ ಬಂದರು, ಅವ್ರ ಕೈಲಿ ಆಗಲ್ಲ ಅಂತ ವಾಪಸ್ ಹೋದರು. ಬಟ್ ಇವ್ರು ಬಂದಿದ್ದಾರೆ, ಏನೇ ಕೇಳಿದ್ರು ನಾನು ಕೊಡ್ತೀನಿ, ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಸಿನಿಮಾನ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅದ್ದೂರಿ ಅಂತ ಟೈಟ್ಲ್ ಇಟ್ಟು ಸಿನಿಮಾ ಮಾಡ್ತಾ ಇದ್ದೀನಿ. ಅದ್ದೂರಿಗೆ ಸರಿಯಾಗಿ ಕನಸು ಫಾರಿನ್ನು ಅಲ್ಲ, ಕ್ಯಾರೆಕ್ಟರ್ಸ್ ಏನಾಗಿರ್ತಾರೆ ಅಂತಂದರೆ ಒಂದು ಓದ್ಕೊಂಡು ಹೋಗ್ತಾ ಇರುವಂಥ ಒಂದು ಹುಡುಗಿ ಆ ಓದು ಮುಗ್ದಾದ್ಮೇಲೆ ಲವ್ ಆಗೋಗಿದೆ, ಅದ್ರ ಜೊತೆಗೆ ಒಂದು ಜಗಳನೂ ಆಗೋಗಿದೆ. ಅದಾದ್ಮೇಲೆ ಮುಂದೆ ಏನಾಗುತ್ತೆ ಅವರಿಬ್ಬರ ಮಧ್ಯೆ ಟೋಟಲ್ ಸಿನಿಮಾಗೆ ಅಚ್ಚು ಲವ್ ಸ್ಟೋರಿನ. ಅಚ್ಚು ಒಂದು ನನ್ನ ಕತೆ ನಾಯಕನ ಹೆಸರು ಅರ್ಜುನ್ ಅಂತ, ಶಾರ್ಟ್ ಫಾರ್ಮ್ ಅಚ್ಚು. ರಚ್ಚು ಬಂದು ನನ್ನ ಕತೆ ನಾಯಕಿ ಹೆಸರು ರಚನಾ ಅಂತ, ಶಾರ್ಟ್ ಫಾರ್ಮ್ ರಚ್ಚು. ರಚ್ಚು ಲವ್ ಸ್ಟೋರಿ. ಅಂದರೆ ಆ ಕ್ಯಾರೆಕ್ಟರ್ಸ್ ಇನ್ನೂ ಹುಡುಕಾಟದಲ್ಲಿದ್ದೀವಿ, ಅದಕ್ಕೋಸ್ಕರ ಅರ್ಜುನ್ ಅಂತ. ಹೀರೋ ಅಂದರೆ ರಿಯಲ್ ನೇಮ್ ಧ್ರುವ, ಸಿನಿಮಾದಲ್ಲಿ ಅರ್ಜುನ್ ಅಂತ. ಫ್ಲ್ಯಾಶ್ ಬ್ಯಾಕ್ ಏನಾದ್ರು ಹೋಗೋದಿರುತ್ತಾ? ಇಲ್ಲ ಸರ್, ಅವ್ರ ಬಗ್ಗೆ ಕೇಳ್ಬೋದು.
ಅಲ್ಲ ಯಾವ ಫ್ಲಾಶ್ ಬ್ಯಾಕ್ ಅಂತ ರಾಧಿಕಾ ಖುಷಿ ಆಗ್ತಾರ ಅಲ್ಲ ಅದೆಲ್ಲ ಸಿನಿಮಾ ನಮಗೆ ಬೇಕಾಗಿಲ್ಲ. ಡೆಫಿನೆಟ್ ಆಗಿ ಅದ್ದೂರಿ ಅಂದಮೇಲೆ ಅಳ್ಸಕ್ಕಾಗುತ್ತೆ ಸರ್, ಖುಷಿಯಾಗೇ ಇರ್ತಾರೆ. ಅಂದರೆ ಆ ಸಿನಿಮಾದಲ್ಲಿ ಏನೇ ಅಂದರೆ ಒಂದು ಕುಟುಂಬ ಅಂತಂದಮೇಲೆ ಸುಖ ದುಃಖಗಳಿದ್ದಂಗೆ, ಒಂದು ಸಿನಿಮಾ ಅಂತಂದಮೇಲೆ ಅಳೋದು ಇರುತ್ತೆ, ನಗೋದು ಇರುತ್ತೆ ಎಲ್ಲ. ಪ್ರೊಡ್ಯೂಸರ್ ಹ್ಯಾಪಿ ಆಗಿರ್ಬೇಕು. ಅಲ್ಲ, ಪ್ರೊಡ್ಯೂಸರ್ ಡೆಫಿನೆಟ್ ಆಗಿ ಹ್ಯಾಪಿ ಆಗಿರ್ತಾರೆ, ಬಟ್ ಸಿನಿಮಾದಲ್ಲಿ ಅಂತಂದಾಗ ನನಗೆ ಪೂರ್ತಿ ಇಮ್ಯಾಜಿನೇಷನ್ ಅಥವಾ ನಿಮ್ಮ ಅಂದರೆ ಕ್ಯಾರೆಕ್ಟರ್ಗಳು ಮಾತ್ರ ರಿಯಲ್ ಕ್ಯಾರೆಕ್ಟರ್ಗಳು, ಬಟ್ ಕತೆ ಮಾತ್ರ ಇಮ್ಯಾಜಿನೇಷನ್. ರಾಧಿಕಾ ಕ್ಯಾರೆಕ್ಟರ್ನು ರಿಯಲ್ ಕ್ಯಾರೆಕ್ಟ್ರೇ, ಧ್ರುವ ಕ್ಯಾರೆಕ್ಟರ್ನು ರಿಯಲ್ ಕ್ಯಾರೆಕ್ಟರ್. ನಾನು ತುಂಬ ಹತ್ತಿರದಿಂದ ನೋಡಿದಂಥ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್. ಅಂದರೆ ಅವರಿಬ್ಬರು ಲವ್ ಸ್ಟೋರಿನೇ, ಬಟ್ ಆ ಅಂದರೆ ಅವ್ರು ಯಾವ ಥರ ಇದ್ದರು, ಅವ್ನ ಕ್ಯಾರೆಕ್ಟರ್ ಹೆಂಗಿತ್ತು, ಅವಳ ಕ್ಯಾರೆಕ್ಟರ್ ಹೆಂಗಿತ್ತು. ನನ್ನ ಯಾರು ಪೂಜಾ ಅಂತ ಅಂದ್ಬಿಟ್ಟು ಆ ಹುಡುಗಿ ಅದು ರಾಧಿಕಾ ಕ್ಯಾರೆಕ್ಟರ್, ಇವನು ಬಂದು ರಾಘು ಅಂತ ಅಂದ್ಬಿಟ್ಟು ಅವ್ನ ಕ್ಯಾರೆಕ್ಟ್ರು, ಅದು ಧ್ರುವ ಕ್ಯಾರೆಕ್ಟರ್. ಅಂದರೆ ಕ್ಯಾರೆಕ್ಟರ್ಗಳು ಮಾತ್ರ ಅದೇ ಕ್ಯಾರೆಕ್ಟರ್ಸ್. ಅಂದರೆ ಅವ್ರು ಹೇಗಿರ್ತಾರೆ, ಯಾವ ಥರ ಮಾತಾಡ್ತಾರೆ, ಅದೆಲ್ಲ ಅದೇ ಥರ ಇರುತ್ತೆ, ಬಟ್ ಕತೆ ಮಾತ್ರ ನನ್ನ ಇಮ್ಯಾಜಿನೇಷನ್. ಕೆಲವೊಂದು ನೈಜ ಘಟನೆಗಳನ್ನ ಇಟ್ಕೊಂಡು ಕೆಲವೊಂದು ಕ್ರಿಯೇಟಿವ್. ನಾನು BBM ಫೈನಲ್ ಇಯರ್, BBM ಮುಗಿಸಿದ್ದೀನಿ, ಬಾಲ್ಡ್ವಿನ್ಸ್ ಮೆಥಾಡಿಸ್ಟ್ ಕಾಲೇಜ್. ಪರ್ಫಾರ್ಮ್ ಮಾಡಿದ್ರು? ಇಲ್ಲ ಸರ್, ಅಭಿನಯ ತರಂಗಾಗೆ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತೀವಿ. ಊರುಭಂಗ ಮಾಡಿದ್ಯಲ್ಲ, ಊರುಭಂಗ ಮಾಡಿದ್ವಿ, ಮಾಲ್ತೇಶ್ ಬೆಳಗ್ಗೆ ವಾಸನ್ ನಾಟಕ. ಹೌದು, ಪ್ರೊಫೆಸರ್ BC ನಿರ್ದೇಶನ ಮಾಡಿದ್ರು. ಅಲ್ಲ ಮಾಲ್ತೇಶ್ ಅಲ್ಲ, ಪ್ರೊಫೆಸರ್ BC ಹೌದು ಬರೆದಿದ್ದು. ಹೌದು. ಸಿನಿಮಾದಲ್ಲಿ ಏನು ಭಂಗ ಮಾಡ್ತೀವಿ? ಮಾನಭಂಗ. ಅದು ಹೇಳ್ಕೊಡ್ತಾರ? ಅವರು ಅಭಿನಯ ತರಂಗ ಕೇಳಿದ್ರು. ಸ್ಪೆಷಾಲಿಟೀಸ್ ಅಂತ ಅನ್ಸುತ್ತೆ ನಮಗೆ ಅವರಿಗೆ. ಸರ್, ಥಿಯೇಟರ್ ಕಥೆ ಎಲ್ಲ ಹೇಳಿದಾಗ ಹಾಂ, ನಿಮಗೇನು ಸ್ಪೆಷಾಲಿಟೀಸ್ ಇದೆ ಸಿನಿಮಾನಲ್ಲಿ ಅಂತ ಅನ್ನಿಸ್ತು? ಬಿಕಾಸ್ ಯುವರ್ ಅನ್ ಯಂಗ್ಸ್ಟರ್, ಯು ಸಿ ಲಾಟ್ ಆಫ್ ಸಿನಿಮಾ. ಹೌ ಡಿಫ್ರೆಂಟ್ ಇಸ್ ದಿಸ್ ಸಿನಿಮಾ ಫ್ರಮ್ ಅದರ್ಸ್? ಇದು ನನ್ನ ಏಜ್ 21 ಇಯರ್ಸ್ ಹುಡುಗ ಮಾಡೋ ಕಥೆನೇ ಇದು. ಲವ್ ಇದೆ, ಆ್ಯಕ್ಷನ್ ಇದೆ, ಇದು ಕ್ಯೂಟ್ ಲವ್ ಸ್ಟೋರಿ ಅಷ್ಟೇ. ತುಂಬ ಚೆನ್ನಾಗಿದೆ. ಹಾಂ, ಲವ್ ಸ್ಟೋರಿ, ಕ್ಯೂಟ್ ಲವ್ ಸ್ಟೋರಿ. ರಿಯಲ್ ಲೈಫ್ಗೆ ಭಾಳ ಹತ್ತಿರವಾಗಿದೆ ಅಂತ ಅನ್ಬೋದು. ರಿಯಲ್ ಲೈಫ್ಗೆ ಕತೆ ಮಾಡಿದವರು ನಮ್ಮ ಡೈರೆಕ್ಟರ್ ಸರ್. ಫಾರ್ ಮೀ ಏನು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡಿದ್ರು. ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಪ್ರಾಕ್ಟೀಸ್ಗೆ ಹೋಗ್ತಾ ಇರಲಿಲ್ಲ. ಎಲ್ಲ ಜಿಮ್ ಗೇಮ್ ಎಲ್ಲ ಹೋಗಿ ಸಾಲಿಡ್ ಆಗಿದ್ರೆ ಆ್ಯಕ್ಷನ್ ಎಲ್ಲ ತುಂಬ ಇದೆ. ಆ್ಯಕ್ಷನ್ ನಾನು 94 kgs ಇದೆ. ನಮ್ಮ ಡೈರೆಕ್ಟರ್ ಸರ್ ಇಲ್ಲ, ಈ ಕತೆಗೆ ಹಂಗೆ ಬೇಡ ಅಂದಿದ್ದಕ್ಕೆ 30 kg ಕಮ್ಮಿ ಆಗಿದೆ ಅದ್ದೂರಿಗೋಸ್ಕರ. ಸೊ ಆ್ಯಕ್ಷನ್ನು ಇರುತ್ತೆ, ಲವ್ವು ಇರುತ್ತೆ. ಆ್ಯಕ್ಷನ್ ಲವ್ ಗೊತ್ತಿಲ್ಲ ಸರ್ ಕತೆ. ಲವ್ ವಿತ್ ಆ್ಯಕ್ಷನ್. ಏನು ರೆಗ್ಯುಲರ್ ಟೈಪ್ ಆಫ್ ಆ್ಯಕ್ಷನ್ ಏನಾದ್ರು ಹೊಸ ಅಂದರೆ ಹೊಸದು ಅನ್ನೋದಕ್ಕೆ ಅಂದರೆ ಎಲ್ಲ ಟೈಮನ್ನು ಒಂದು ಹೊಸದು ಮಾಡಲೇಬೇಕಂತ ಇದು ಮಾಡ್ತೀವಿ. ಅಂದರೆ ಒಂದು ಒಳ್ಳೇದಂತೂ ಡೆಫಿನೆಟ್ ಒಂದು ಸಿನಿಮಾ ಇದು ಒಂದು ಫೈಟ್ ಆಗ್ಬೋದು, ಒಂದು ಒಳ್ಳೇದಾಗಿರುತ್ತೆ. ಬಟ್ ಹೊಸದ ಇಲ್ವಾ ಅದು ಡೆಫಿನೆಟ್ಲಿ ಹೊಸತನ ಇದ್ದೇ ಇರುತ್ತೆ ಸರ್. ಡೆಫಿನೆಟಾಗಿ ಹೊಸತನ ಇದ್ದೇ ಇರುತ್ತೆ. ನಾನು ಇನ್ವಿಟೇಷನ್ ಅಂದರೆ ಪ್ರತಿಯೊಂದು ಹಂತದಲ್ಲೂ ಹೊಸತನ ಕಾಯ್ಕೊಂಡು ಹೋಗೋದು. ಅಂದರೆ ಇವತ್ತಿನ ನಮ್ಮ ಸಿನಿಮಾನ ಜನ ಬಂದು ನೋಡ್ಬೇಕಂದ್ರೆ ಯಾವುದಾದ್ರೂ ಒಂದು ಹೊಸತನ ಇಟ್ಕೊಂಡು ಹೋದ್ರೆ, ಇಲ್ಲ ಅಂತಂದರೆ ತೆಲುಗು ತಮಿಳು ಅಷ್ಟು ದೊಡ್ಡ ಬಡ್ಜೆಟ್ ಸಿನಿಮಾಗ ಮಧ್ಯದಲ್ಲಿ ನಮ್ಮ ಸಿನಿಮಾನ ಅವ್ರು ಏನಕ್ಕೆ ಬಂದು ನೋಡ್ಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಾವು ಹೊಸತನ ಇಲ್ಲದೇ ಸಿನಿಮಾಗಳು ಮಾಡ್ಕೊಂಡು ಹೋದ್ರೆ ಸಾಧ್ಯ ಇಲ್ಲ. ಕುದುರೆ ರೇಸ್ ಎಲ್ಲ ಇದೆಯಲ್ಲ ಎಲ್ಲ ಫಿಲ್ಮಲ್ಲಿ ಇಲ್ಲ, ಆ್ಯಕ್ಚುಲಿ ಅದರಲ್ಲಿ ಒಂದಿದೆ, ಒಂದು 2 ಸೀನ್ಸ್ ಅದು. ಅಂದರೆ ವಿತೌಟ್ ಸ್ಕ್ರಿಪ್ಟ್ ಮತ್ತು ಕತೆ ಸ್ಟೋರಿನ ಬಿಟ್ಟು ಯಾವುದೇ ಥರದ ಫೋಟೋಶೂಟ್, ಇಲ್ಲಿ ಏನೇನು ಫೋಟೋಸ್ ಇದೆ, ಏನೇನು ಸ್ನ್ಯಾಪ್ಸ್ ಇದೆ, ಏನೇನು ಇನ್ವಿಟೇಷನಲ್ಲಿ ಏನಿತ್ತು ಅದಷ್ಟೂ ಸಿನಿಮಾದಲ್ಲಿ ಇದ್ದೇ ಇರುತ್ತೆ. ಕತೆನ ಬಿಟ್ಟು ಎಲ್ಲೂ ಯಾವುದೂ ಫಿಕ್ಸ್ ಮಾಡ್ತಾರೆ. ಅದ್ದೂರಿ ತನಕ ಏನಾದ್ರು ಫಿಗರ್ ಇದೆಯಾ? ಹಾಂ, ಫಿಗರ್ ಅವ್ರಿಗೆ ಬಡ್ಜೆಟ್ ಏನು ಅಂತಲೂ ಕೇಳಿಲ್ಲ,
ಎಷ್ಟು ಮಾಡಿ ಇಷ್ಟರಲ್ಲಿ ಮುಗಿಸಿ ಅಂತಲೂ ಹೇಳಿಲ್ಲ, ನನಗೆ ಇಷ್ಟ ಆಗುತ್ತೆ ಅಂತಲೂ ನಾನು ಹೇಳಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿ ಅಂತಂದ್ರು ಡೆಫಿನೆಟಾಗಿ ನಾನು ಮಾಡ್ತೀನಿ ಸರ್. ಅದೊಂದು ವರ್ಕಿಂಗ್ ಮಾಡಿಲ್ಲ ನೀವು ಇಷ್ಟ ಆಗಬಹುದು ಅಂತ ಸರ್ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು. ಅವ್ರು ನನಗೆ ಕೇಳಿಲ್ಲ ಎಷ್ಟಾಗ್ಬೋದು ವರ್ಷ. ನಮಗೆ ಹೇಳ್ಬೋದು. ಕೇಳಿದ್ರೆ ಎಷ್ಟು ಹೇಳ್ಬೋದು ನೀವು? ಕೇಳಿದರೆ 3.5 ಅದ್ದೂರಿ ಸಿನಿಮಾ. ಅದ್ದೂರಿ ಅಂದರೆ ಒಂದು ಹೊಸ ಹುಡುಗ ಅಂದಾಗ ಅವನು ಹೊಸತನಗಳನ್ನೆಲ್ಲ ತೋರ್ಸೋಕ್ಕೆ ಅದ್ದೂರಿ ಬಡ್ಜೆಟ್ ಬೇಕೇ ಬೇಕು. ಆ ಹೊಸತನಗಳನ್ನ ಇಲ್ಲ ಅಂತಂದರೆ ಇವತ್ತಿನ ಇದ್ರಲ್ಲಿ ತೋರ್ಸೋಕ್ಕಾಗಲ್ಲ. ಮಾಡ್ತಾ ಇರ್ತೀನಿ ವೆಲ್ ಆ್ಯಕ್ಟರ್, ಅವ್ರ ಬಗ್ಗೆ ನಾನು ಹೇಳೋಂಗಿಲ್ಲ. ಈಗ ಅವ್ರು ಹೇಳ್ಬೋದು, ಅವ್ರು ಹೇಳ್ತಾರೆ. ಹೇಳಿ. ಅದ್ದೂರಿ 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 ಬಗ್ಗೆ ಅದ್ದೂರಿಯಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾನೇ ವೈಬ್ರೆಂಟ್ ಕ್ಯಾರೆಕ್ಟರ್. ಡೋಂಟ್ ಲುಕ್ ಅಟ್ ಡೈರೆಕ್ಟರ್ ಅಂತ ಹೇಳಿ. ನೋ ಟುಡೇಸ್ ಗರ್ಲ್ ಅನ್ಬೋದು, ಇವತ್ತಿನ ಹುಡುಗಿ, ಅವಳ ವಿಚಾರ ಇರ್ಬೋದು, ಅವಳ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ವೆರಿ ವೈಬ್ರೆಂಟ್. ಈಗ ನಾನು ಬಟ್ಟೆಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಲರ್ಫುಲ್ ಆಗಿರ್ಬೋದು ಈ ಕ್ಯಾರೆಕ್ಟರ್ ಅಂತ. ಸೊ ಅಂಥ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಕ್ಯೂಟ್ ಸ್ಟೋರಿ. ನಾನು ಅಷ್ಟು ಇಟ್ ಇಸ್ ಲೈಕ್ ಡಿಫ್ರೆಂಟ್ ಅದು ಇದು ಅಂತ ಹೇಳಲ್ಲ. ಇಟ್ ಈಸ್ ಅ ವೆರಿ ಕ್ಯೂಟ್ ಸ್ಟೋರಿ, ಒಂದೇ ಫ್ಲೋರ್ ಹೋಗುತ್ತೆ. ಬಟ್ ಐ ಥಿಂಕ್ ಪ್ರೆಸೆಂಟೇಷನ್ ಆಗಿರಲಿ ಅಥವಾ ಅವರು ನನಗೆ ನರೇಟ್ ಮಾಡಿರೋ ಸ್ಟೈಲ್ ಆಗಿರಲಿ, ಪ್ರೆಸೆಂಟ್ ಮಾಡಿರೋ ಸ್ಟೈಲ್, ಅವರು ಕ್ರಿಯೇಟಿವ್ ಐಡಿಯಾಸ್ ನನಗೆ ಹೇಳಿದಾಗ, ಇನೋವೇಟಿವ್ ಐಡಿಯಾಸ್ ಹೇಳಿದಾಗ ಐ ವಾಸ್ ರಿಯಲಿ ಹ್ಯಾಪಿ. ಸೊ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ, ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ, ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇಂಥ ಒಂದು ರೋಲ್ ಸಿಕ್ಕಿದೆ ಅಂತ ಕೂಡ ಖುಷಿ ಇದೆ. ಕೃಷ್ಣನ್ ಲವ್ ಸ್ಟೋರಿನಲ್ಲಿ ನಿಮ್ಗೆ 4-5 ಜಾಗದಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಜಾಗ ಇದೆ, ಇಲ್ಲ ಆ ಥರ ಇದೆಯಾ? ಅಂಥ ಕ್ಯಾರೆಕ್ಟರಲ್ಲೇ ಪರ್ಫಾರ್ಮ್ ಮಾಡೋದು ನನ್ನ ಪ್ರಕಾರ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಐ ಆಮ್ ನಾಟ್ ರಾಧಿಕಾ ಪಂಡಿತ್. ಸೊ ಆಬ್ವಿಯಸ್ಲಿ ಐ ಆಮ್ ಪರ್ಫಾರ್ಮಿಂಗ್. ಸೊ ಒಂದು ಕಾಲೇಜ್ ಹುಡುಗಿ ರೋಲ್ ಆಗಲಿ, ಇಟ್ಸ್ ಸ್ಟಿಲ್ ಪರ್ಫಾರ್ಮೆನ್ಸ್. ಅಲ್ಲೊಂದು ಸ್ವಲ್ಪ ಇಂಟೆನ್ಸ್ ಆಗಿತ್ತಲ್ಲ? ಹಾಂ, ಇಂಟೆನ್ಸ್ ಆಗಿತ್ತು, ಬಿಕಾಸ್ ಆ ಕ್ಯಾರೆಕ್ಟರ್ ಹಂಗಿತ್ತು. ಈ ಕ್ಯಾರೆಕ್ಟರ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಆ ಕ್ಯಾರೆಕ್ಟರ್. ಇದರಲ್ಲಿ ಇನ್ನೂ ಒಂದು ಇದೇನಂತಂದ್ರೆ, ಒಂದು ಇವ್ರು ನಾನಾ ನೀನಾ ಅನ್ನೋ ಥರಲ್ಲಿ ಹೀರೋಯಿನ್ ಇರ್ತಾರೆ. ಎಲ್ಲ ಸೀನಲ್ಲೂ, ಪ್ರತಿ ಒಂದು ಸೀನಲ್ಲೂ ಅಂದರೆ ಒಂದು 2-3 ಸೀನ್ಸ್ ಬಿಟ್ಟು ಮಿಕ್ಕಿದೆ ಎಲ್ಲ ಸೀನಲ್ಲೂ ಇವ್ರು ಇದ್ದಾರೆ. ಇಬ್ರಿಗೂ ನಾನು ಪರ್ಫಾರ್ಮರ ನೀನು ಪರ್ಫಾರ್ಮರ್ ಅದನ್ನು ತೋರಿಸ್ಕೊಳ್ಳೋದು ಡೆಫಿನೆಟಾಗಿ ಅದ್ದೂರಿ ಸಿನಿಮಾ. ಅದಕ್ಕೆ ಡಬ್ಬರ್ ಡೆಫಿನೆಟ್ಲಿ ಅವ್ರ ಕೆಲೆ ಡಬ್ಬರ್. ರಿಹರ್ಸಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಎಲ್ಲ ಯಾವ ರೀತಿ